Gauss elimination method. So we have an example here. Solve the following system of linear equations by Gauss elimination method. So equations we have 5x plus 10y plus z is equal to 28, x plus y plus z is equal to 6, 4x plus 8y plus 3z is equal to 29. So Gauss elimination method apply ಮಾಡಬೇಕು ಅಂತ ಹೇಳಿದ್ರೆ we have a system of equations. So system of linear equations they given, right? So by using Gauss elimination method, we have to find the value of x, y, z. ನಾವೇನು ಫೈಂಡ್ ಮಾಡಬೇಕು Gauss elimination apply ಮಾಡಿ we have to find the value of x, y, z, right? So ಈ ಪ್ರೊಸೀಜರ್ ವರ್ಕಿಂಗ್ ಪ್ರೊಸೀಜರ್ we have. So ಏನು ವರ್ಕಿಂಗ್ ಪ್ರೊಸೀಜರ್ ಇದೆ ಅಂತ ಹೇಳಿದ್ರೆ coefficient matrix A, right? This is what coefficient matrix A. A is to B ಅಂತ ಹೇಳಿದ್ರೆ so A is the coefficient matrix, right? So A is the coefficient matrix ಅಂತ ಹೇಳಿದ್ರೆ A is to B, that is called augmented matrix, right? So A is to B ಅಂತ ಹೇಳಿದ್ರೆ augmented matrix ಆಗುತ್ತೆ. So A is the coefficient matrix. So ನಾವೇ ಮಾಡಬೇಕೀಗ we have to perform row operations, right? We have to perform row operations. Coefficient matrix A reduced to a upper triangular matrix. So reduced to upper triangular matrix ಅಂತ ಹೇಳಿದ್ರೆ so this is A, clear? This is A. ಈ ಏನ ಏನ್ ಮಾಡ್ಬೇಕು ನಾವೀಗ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ರಿಡ್ಯೂಸ್ ಮಾಡಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ 5 1 3 are the diagonal elements. ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ರಿಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಸೊ ಈ 1 4 8 ಈ 1 4 8 ಏನಾಗಬೇಕು ನಮಗೆ 0 0 ಆಗಬೇಕು. ನಥಿಂಗ್ ಬಟ್ coefficient matrix A ಅಲ್ಲಿ ಏನಾಗಬೇಕು ಬಿಲೋ ದ ಡಯಾಗ್ನಲ್ ಎಲಿಮೆಂಟ್ಸ್ ಶುಡ್ ಬಿ 0, ರೈಟ್? ಸೊ coefficient matrix A ಏನಾಗಬೇಕು ಬಿಲೋ ದ ಡಯಾಗ್ನಲ್ ಎಲಿಮೆಂಟ್ ಶುಡ್ ಬಿ 0 ಆಗಬೇಕು. ಕ್ಲಿಯರ್? ಸಿಸ್ಟಮ್ ಆಫ್ ಇಕ್ವೇಶನ್ಸ್ ದೇ ಗಿವನ್, ಸೊ ವಿ ಕ್ಯಾನ್ ರೈಟ್ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್. ಸೊ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ coefficient matrix A ಏನ ಇದಕ್ಕೆ ರಿಡ್ಯೂಸ್ ಮಾಡ್ಬೇಕು ನಾವು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ಗೆ ರಿಡ್ಯೂಸ್ ಮಾಡಬೇಕು. ನಥಿಂಗ್ ಬಟ್ ಬಿಲೋ ದ ಡಯಾಗ್ನಲ್ ಎಲಿಮೆಂಟ್ಸ್ ಶುಡ್ ಬಿ ಝೀರೋಸ್. ಇದನ್ನ 0 ಆಗಿ ಮಾಡಬೇಕು ಬೈ ಯೂಸಿಂಗ್ ರೋ ಆಪರೇಷನ್ಸ್, ರೈಟ್? ಸೊ ಫಸ್ಟ್ ವಿ ಕ್ಯಾನ್ ರೈಟ್ ಹಿಯರ್ augmented matrix. So augmented matrix we can write that is denoted by A is to B, right? A is to B. See here, A, this is what coefficient of x. First we can write here 5. First here 5, x coefficient 5, next y coefficient 10, z coefficient 1. See here 5 10 1, first equation is to 28, right? Next x coefficient 1, y coefficient 1, z coefficient 1 is to 6, right? Next here x coefficient 4, y coefficient 8, z coefficient 3 is to 29. So this is what augmented matrix. So keep in mind augmented matrix ಬರೆಯೋದು ಗೊತ್ತಾಗಿದೆ ಅನ್ಕೊಂಡಿರ್ತೀನಿ ನಾನು, ರೈಟ್? A is to B. ಇಲ್ಲಿ A is to B ಕಂಪ್ಲೀಟ್ ಆಗಿ augmented matrix ಆಗುತ್ತೆ. ಓನ್ಲಿ coefficient matrix ಆದಲ್ಲಿ A is the coefficient matrix. ಈ A is the coefficient matrix ಅಲ್ಲಿ below the diagonal elements ಇಲ್ಲಿ 1 5 1 3 are the diagonal elements. ಈ below the diagonal elements ಏನಾಗಬೇಕು ನಮಗೀಗ 0 ಆಗಬೇಕು ಬೈ ಯೂಸಿಂಗ್ ರೋ ಆಪರೇಷನ್ಸ್, ರೈಟ್? ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಅಲ್ಲಿ ರೋ ಆಪರೇಷನ್ ಪರ್ಫಾರ್ಮ್ ಮಾಡೋದು ಗೊತ್ತಾಗಿದೆ ನಮಗೆ. ಕ್ಲಿಯರ್? ನೆಕ್ಸ್ಟ್ ಕೀಪ್ ಇನ್ ಮೈಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಹ್ಯಾವ್ ಟು ಪರ್ಫಾರ್ಮ್ ಎ ರೋ ಆಪರೇಷನ್ಸ್. ಸೊ ಇಟ್ ಅಪ್ಲಿಕೇಬಲ್ ಟು ಎಂಟೈರ್ ರೋ. ಗೊತ್ತಾಗುತ್ತಲ್ವಾ? ನೀವು ಏನಾದರೂ ರೋ ಆಪರೇಷನ್ ಪರ್ಫಾರ್ಮ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನಾಟ್ ಓನ್ಲಿ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ, ಸೊ ಇಟ್ಸ್ ಅಪ್ಲಿಕೇಬಲ್ ಟು ಎಂಟೈರ್ ರೋ. ಈ ಎಂಟೈರ್ ರೋಗೆ ಏನಾಗುತ್ತದೋ ಅಪ್ಲೈ ಆಗುತ್ತೆ. ಬರೀ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ಮಾತ್ರ ತಗೊಂಡು ಈ ಎಲಿಮೆಂಟ್ಸ್ ನೀವೇನೂ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ರಾಂಗ್ ಆಗುತ್ತೆ, ರೈಟ್? ಸೊ ಅದೇನಾಗುತ್ತೆ ರೋ ಆಪರೇಷನ್ಸ್ ಇಟ್ಸ್ ಅಪ್ಲಿಕೇಬಲ್ ಟು ಎಂಟೈರ್ ಎ ಈಸ್ ಟು ಬಿ. ಕ್ಲಿಯರ್? ಎಂಟೈರ್ ಎ ಈಸ್ ಟು ಬಿ. ನೆಕ್ಸ್ಟ್ so 5 1 3, right? So 5 1 3 are the diagonal elements. ಅಜೆಂಡಾ ಏನು ನಮ್ದಾಗಾರ ಈಗ 1 4 8 0 ಆಗಬೇಕು. ಸೊ ಪ್ರೀವಿಯಸ್ ಏನು ಅದು ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಅಲ್ಲಿ ಹೇಳಿದ್ದೆ ಏನಂತ ಹೇಳಿದ್ರೆ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಪ್ರಿಫರಬಲಿ 1 ಇರಬೇಕು,
ರೈಟ್. ಸೊ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಪ್ರಿಫರಬಲಿ 1. ಸೊ ಕಂಪಲ್ಸರಿ ಅಂತ ಏನಲ್ಲ, ಪ್ರಿಫರಬಲಿ 1. ಸೊ ಪ್ರಿಫರಬಲಿ 1 ಇತ್ತು ಅಂತ ಹೇಳಿದ್ರೆ ನಮಗೆ ಏನು ಹೆಲ್ಪ್ ಆಗುತ್ತೆ, ರೋ ಆಪರೇಷನ್ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಕೀಪ್ ಇನ್ ಮೈಂಡ್, ಪ್ರಿಫರಬಲಿ 1 ಇತ್ತು ಅಂತ ಹೇಳಿದ್ರೆ ರೋ ಆಪರೇಷನ್ ಪರ್ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ವೈ R1 ರೋ ಇದು R1, ರೈಟ್. ದಿಸ್ ಇಸ್ R1 ರೋ ಇಂಟರ್ಚೇಂಜ್ ವಿತ್ R2 ರೋ. ಇದು R2 ಐ ಥಿಂಕ್ ಸೊ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂತೀನಿ. 1 1:6 is the row 2, 5 10 128 is the R1. ಸೊ R1 ರೋ ಇಂಟರ್ಚೇಂಜ್ ವಿತ್ R2. ಸೊ ನೋಡಿ ಏನಾಗುತ್ತೆ, ಈಗ ಸೆಕೆಂಡ್ ರೋ ಇರೋದು ಫಸ್ಟ್ ರೋ ಹೋಗುತ್ತೆ. 1 1 1:6, ಫಸ್ಟ್ ರೋ ಇರೋದು ಸೆಕೆಂಡ್ ಬರುತ್ತೆ. 5 10 1:28. ನೆಕ್ಸ್ಟ್ ಲಾಸ್ಟ್ ರೋ ಕೀಪ್ ಆಸ್ ಇಟ್ ಇಸ್ 4 8 3:20. ರೈಟ್. ಸೊ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಪ್ರಿಫರಬಲಿ ಒಂದಿದ್ರೆ ರೋ ಆಪರೇಷನ್ ಪರ್ಫಾರ್ಮ್ ಮಾಡಕ್ಕೆ ನಮಗೆ ಈಸಿ ಆಗುತ್ತೆ. ರೈಟ್. ನೆಕ್ಸ್ಟ್ diagonal elements again here. ಈ diagonal elements coefficient matrix. This is what 1 1 1 5 10 1 4 8 3 ಇದು ಮಾತ್ರ coefficient matrix. ಸೊ ರೈಟ್. ಇದನ್ನ ಇದಕ್ಕೆ ರಿಡ್ಯೂಸ್ ಮಾಡೋಕೆ ನಾವಾಗ below the diagonal elements 1 10 3 are the diagonal elements. So below the diagonal elements should be 0. ಅಂದ್ರೆ 5 0 ಆಗಬೇಕು and 4 0 ಆಗಬೇಕು, 8 0 ಆಗಬೇಕು. ಫಸ್ಟ್ ಏನ್ ಮಾಡೋಣ, 5 0 ಮಾಡೋಣ. ಸೊ 5 0 ಆಗ್ಬೇಕಂತ ಹೇಳಿದ್ರೆ ಸಿಯರ್ ಆಪರೇಷನ್ ಆನ್ R2, ಇದು ರೋ 2 ತಾನೆ. ಸಿಯರ್ ಆಪರೇಷನ್ ಆನ್ R2 ಏನಾಗಬೇಕಾದ್ರೆ 5 ಇದೆ. ಇಲ್ಲಿ R1 ಯೂಸ್ ಮಾಡ್ಕೊಂತೀವಿ, ರೈಟ್. R1 ರೋ 1 ಯೂಸ್ ಮಾಡ್ಕೊಂತೀವಿ. ಇಲ್ಲಿ 5 ಇಲ್ಲ, ಇದು 0 ಆಗಬೇಕು. ಸೊ ಕಾನ್ಸಂಟ್ರೇಟ್ ಆನ್ ಓನ್ಲಿ ದಿಸ್ ಎಲಿಮೆಂಟ್ ಬಿಕಮ್ಸ್ 0. ರೈಟ್. ಇಲ್ಲಿ ನೆಕ್ಸ್ಟ್ ಆನ್ಸರ್ ಏನಾರು ಬರಲಿ ಅದು ನಮಗೆ ಬೇಕಾಗಿಲ್ಲ. ಬಿಲೋ ದ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗಬೇಕೀಗ. ರೈಟ್. ಸೊ R2 ಇದು R2 ಮೇಲೆ ಆಪರೇಷನ್ ಮಾಡ್ತಾರದ R2. ರೈಟ್. R2 ಚೇಂಜಸ್ ಟು R2 ಮೈನಸ್. ಇಲ್ಲಿ ಏನಿದೆ ನಮಗೆ, ಇಲ್ಲಿ ಏನಿಲ್ಲ ನಮಗೆ, ಇಲ್ಲಿ 5 ಇಲ್ಲ. 0 ಆಗ್ಬೇಕಂದ್ರೆ 5 ಬರ್ಬೇಕಾಯ್ತಲ್ವ. ಅದಕ್ಕೆ ಏನ್ ಮಾಡ್ತೀವಿ, ಎಂಟೈರ್ R1ಗೆ 5 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ 5 5 5. ಸೊ 5 × 6. ರೈಟ್. ಸೊ ಅಲ್ಲಿಗೆ ಏನಾಗುತ್ತೆ ನಮಗೆ ಎಂಟೈರ್ R1ಗೆ 5 ಇಂದ ಮಲ್ಟಿಪ್ಲೈ ಮಾಡಿದಾಗ, ಸೊ ಅಟ್ಲೀಸ್ಟ್ ನಮಗೆ ಫಸ್ಟ್ ರೋಗ್ ಇದು 5 ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ R1ಗೆ ಮಲ್ಟಿಪ್ಲೈಡ್ ಬೈ 5 ಮಾಡಬೇಕಾ. ರೈಟ್. ಅಲ್ಲಿಗೆ ಏನಾಯ್ತು 5 - 5 ಇಟ್ ಬಿಕಮ್ಸ್ 0. ರೈಟ್. 5 - 5 becomes 0. Next R2 we have here what? R2 we have here 10. Right. R2 we have here 10. So next R1 we have here, see, observe carefully here. R2 10 we have, ನೋಡ್ರಿ ಇದು 5 ಇದೆ. 5 ಬರ್ಕೊಂಡು ಇಲ್ಲಿ, ರೈಟ್. ಪ್ರಿವಿಯಸ್ ಕ್ಲಾಸ್ ಅಲ್ಲಿ ತೋರಿಸಿದ್ದೇನೆ. 5 - 5 × R1 ಅಂದ್ರೆ 5 ಇದೆ ಇಲ್ಲಿ, ಮಲ್ಟಿಪ್ಲೈಡ್ ವಿತ್ R1 5. 5 × R1 we have here 5. Obviously 5 - 5 0 we have ಇಲ್ಲಿ ಬರ್ತದೆ. ನೆಕ್ಸ್ಟ್ R2 we have here 10. R2 10 minus 5 into, right, minus 5 into R1 we have here 1. So 10 minus 5 we have here. So 10 minus 5, 5 we have. Next R2 1 ಇದೆ 1. R2 1 minus 5 into R1 we have here 1, right? Minus 5 1. So minus 1 minus 5 and 1, it becomes minus 4. Next year R2 we have here 22. So entire row apply bako. But now coefficient matrix A only reduced to upper triangular matrix. But row operations entire augmented matrix apply bako. R2 we have here 28. See here R2 we have here 28. 28 R2 minus 5 into R1 ante 5 into 6 we have here, right? 5 into 6, right? So 5 into 6 nothing but 30. Minus 30 plus 28. So we'll get minus 2. Similarly, next year 110 3 are the diagonal elements. This is 0 ಆಯ್ತು. So next ಇದು operations ಗೆ we'll get this answer. R3 changes with 4 0 ಆಗಬೇಕಲ್ಲ ನಮಗೆ ಈಗ. ಎಸ್ ಸರ್ ನಾವು 4 0 ಆಗಬೇಕಂತ ಹೇಳಿದ್ರೆ again R1 ಯೂಸ್ ಮಾಡ್ಕೋಬೇಕು. ಡೋಂಟ್ ಗೋ ಫಾರ್ R2. ಯಾಕಂದ್ರೆ R2 ಆಲ್ರೆಡಿ ಆಪರೇಷನ್ ನಡೀತಾ ಇದೆ, ಅಲ್ಲಿ ರೋ ಪರ್ಫಾರ್ಮ್ ನಡೀತಾ ಇದೆ. ಸೊ ಡೋಂಟ್ ಗೋ ಫಾರ್ R2. ಸೊ ಯು ಕ್ಯಾನ್ ಗೋ ವಿತ್ ವಾಟ್ R1, ರೈಟ್? R1 ಜೊತೆಗೆ ಹೋಗ್ಬೇಕು ನಾವು ಅಲ್ಲಿ, ರೈಟ್? ಸೊ ಅಲ್ಲಿಗೆ ಏನಾಗುತ್ತೆ 4 ಇದೆ. ಯೂಸಿಂಗ್ R1 ಇಲ್ಲಿ 4 ಆಗ್ಬೇಕು ನಮಗೆ, ಮಲ್ಟಿಪ್ಲೈಡ್ ವಿತ್ ವಾಟ್ 4. ಸೊ ದಟ್ಸ್ ವೈ ವಿ ಕ್ಯಾನ್ ರೈಟ್ ಹಿಯರ್ 4 into R1. ಇದು 0 ಆಗ್ಬೇಕಂತ ಹೇಳಿದಾಗ ಇದನ್ನ ಏನ್ ಮಾಡ್ಬೇಕಂತ ಮಾತ್ರ ಗಮನ ಕೊಡಿ. ನೆಕ್ಸ್ಟ್ ಇಲ್ಲಿ ಆನ್ಸರ್ ನಮಗೆ ಏನ್ ಬೇಕಾದ್ರೂ ಬರಲಿ, ತೊಂದರೆ ಇಲ್ಲ. ಕ್ಲಿಯರ್? ಸೊ ಅಲ್ಲಿಗೆ ಏನಾಯ್ತು R3 - 4 R1. R3 4 we have 4 into 1 4, 4 minus 4 0. R3 8 we have 4 into 1 4, so 8 minus 4, sorry 4 we have. R3 3 we have 3 minus here, R3 last R3 3
minus 4 into R1 we have here R1 1. So again R1 1 ಆಗುತ್ತೆ. So minus 4 plus 3 ಏನಾಯ್ತು minus 1 we have. Next R3 we have here 29. So 29 minus 4 into 29 minus 4 into 6, right? 29 minus 4 into 6, right? So 4 into 6 obviously ಏನಾಗುತ್ತೆ ನಮಗೆ 29 minus 4 6 24 ಆಗುತ್ತೆ. 29 minus 24 obviously 5 will get, right? Next year. Yeah, next agariga. So 1 5 minus 1 are the diagonal elements. Agar ಇನ್ನೇನು ಉಳಿದಿರೋದು ನಮಗೆ ಇಲ್ಲಿ this is what coefficient matrix A is to. Clear? This is what coefficient matrix A. ಇದನ್ನ upper triangular matrix reduce ಮಾಡಬೇಕು. 1 5 minus 1, right? 1 5 minus 1 are the diagonal elements. ಅಗರ ಏನಾಗಬೇಕು ಈಗ 4 0 ಆಗಬೇಕು. ಸೊ 4 0 ಆಗ್ಬೇಕಂತ ಹೇಳಿದ್ರೆ again ರೋ ಆಪರೇಷನ್ಸ್ ಇದನ್ನ ಮಾತ್ರ ಆಪರೇಷನ್ ಆನ್ ವಾಟ್ R3. ದಿಸ್ ಇಸ್ ವಾಟ್ ರೋ 3. ಇದು R2 R1 ಆಪರೇಷನ್ ಆನ್ R3. ಸೊ ಆಪರೇಷನ್ R3 ಆಗ್ಬೇಕಂತ ಹೇಳಿದ್ರೆ ಸೊ ವಿ ಕ್ಯಾನ್ ಯೂಸ್ R3, ರೈಟ್? R3 ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ, ಸೊ R3 4 ಇದೆ, ನೀವೀಗ R1 ಯೂಸ್ ಮಾಡ್ಕೋಬೋದಲ್ವಾ. ಬಟ್ R1 ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ನಿನಗೆ, ಸೊ ಇಲ್ಲಿ ಎಲಿಮೆಂಟ್ ಇರುತ್ತಲ್ಲ ಇಲ್ಲಿ, ಸೊ ಇಲ್ಲಿ ಮತ್ತೆ ಬಂದ್ ಕೂರುತ್ತೆ, ಮತ್ತೆ ಅವಾಗ 0 ಮಾಡ್ಬೇಕಾಗತ್ತೆ ನೀವು. ಸೊ ಇದೇ ಪ್ರೊಸೀಜರ್ ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ದಟ್ಸ್ ವೈ ಬೆಟರ್ ಇವೆರಡೂ 0 ಇರೋದು ನೋಡ್ಕೋಬೇಕು ನಾವಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನೀಗ, ಸೊ ಇದು 0 ಆಗ್ಬೇಕು, 4 0 ಆಗ್ಬೇಕು ಅಂತ ಹೇಳಿದಾಗ 5ಗೆ ಅಂದ್ರೆ R3ಗೆ 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಕ್ಲಿಯರ್? ಸೊ ಅಲ್ಲಿಗೆ ಏನಾಗುತ್ತೆ 5 4s, ರೈಟ್? ಸೊ 5 4s 20, 5 4s 20 ಆಗುತ್ತೆ. ಮೈನಸ್ ಇದಕ್ಕೆ ಏನ್ ಮಾಡ್ತೀನಿ R2ಗೆ 4 5s 20. ಸೊ ಇಲ್ಲಿ 0 ಇರೋದ್ರಿಂದ 0ಗೆ ಯಾವುದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಬ್ವಿಯಸ್ಲಿ ವಿಲ್ ಗೆಟ್ 0 ಬರುತ್ತೆ ನಮಗೆ. ಸೊ ದಟ್ಸ್ ವೈ ವಿ ಗೋ ವಿತ್ ದಿ R2, ನಾಟ್ ವಿತ್ ದ R1. R1 ಜೊತೆ ಹೋದ್ರೆ ಏನಾಗುತ್ತೆ, ಇಲ್ಲಿ ಆಪರೇಷನ್ ಮಾಡಿದಾಗ ಇಲ್ಲಿ ಬಂದು ಎಲಿಮೆಂಟ್ ಮತ್ತೆ ಕೂರುತ್ತೆ, ಮತ್ತೆ 0 ಮಾಡೋಕ್ಕಾಗುತ್ತೆ ನೀವು ಅದನ್ನ. ಸೊ ದಟ್ಸ್ ವೈ ಸೊ R3 ಚೇಂಜಸ್ ವಿತ್ 5 into R3 minus 4 into R2. ಅಂದ್ರೆ ಆಪರೇಷನ್ ಆನ್ R3 5ಗೆ R3ಗೆ 5 ನ ಮಲ್ಟಿಪ್ಲೈ ಮಾಡಿ. ಸೊ 5 into 4 20 ಆಗುತ್ತೆ. ಈ R2ಗೆ 4 ನ ಮಲ್ಟಿಪ್ಲೈ ಮಾಡಿ 4 into 5 20 ಆಗುತ್ತೆ. 20 minus 20 will get 0. Similarly 5 into minus 1 minus 5 minus 4 into R2 we have here minus 4, right? So ಅಲ್ಲಿಗೆ ಏನಾಯ್ತು ನಮಗೆ minus into minus plus 4 4s are 16. 16 minus 5 we have here, right? 16 minus 5, so we'll get plus 11. Similarly 5 into R3, clear? So 5 into R3 nothing but 5 into 5 into 5 minus 4 into 2. R2 we have here, so minus 4 into R2 we have here minus 2. So obviously minus into minus plus 4 2s are 8. So 5 to 5 25. 25 plus 8 which is equal to 33 is the answer. Clear? So observe carefully here. So coefficient matrix A reduced to upper triangular matrix. Upper triangular matrix ಅಂತ ಹೇಳಿದ್ರೆ below the diagonal elements ಏನಾಗುತ್ತೆ ನಮಗೆ 0 ಆಯ್ತು ಅಂತ ಹೇಳಿದ್ರೆ this coefficient matrix becomes what upper triangular matrix. So obviously reduce ಆಗಿದೆ, upper triangular matrix reduce ಆದಾಗ then we have to solve these equations. Clear? So ಯಾವ ರೀತಿ ಸಾಲ್ವ್ ಮಾಡ್ತೇವೆ ಅಂತ ಹೇಳಿದ್ರೆ see observe carefully here. System of equations we can write here again. So 1 1 1 is to 6 andre this is a coefficient of x, coefficient of y, coefficient of z is to 6 andre which is equal to 6 anta artha. See observe carefully here. See system of equations. X plus y plus z, 1 into x plus 1 into y plus 1 into z is equal to 6. So here we can write here 1 into x plus 1 into y plus 1 into z is equal to 6 we can write here, right? Next 5 into 0 into x ಅಂತ ಹೇಳಿದ್ರೆ obviously 0. 5 into x minus 4 into y. See here 5 into y minus 4 into z. This is what first row ಏನಾಗುತ್ತೆ x coefficient. So first column x coefficient, second column y coefficient, third column z coefficient. Clear? So like 5y minus 4z is equal to minus 2. And 0 into x plus 0 into y plus 11z ಅಂದಾಗ 11z is equal to 33. Last row ತಗೊಂಡ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ ಫಸ್ಟ್, ಯಾಕೆ ಹೇಳಿ z ವ್ಯಾಲ್ಯೂ ಸಿಕ್ಬಿಡುತ್ತೆ ನಮಗೆ. So that's why we can write here last row 11z is equal to 33. 11 1s 11 3s 11 1s see ಇದೇನಾಗುತ್ತೆ 11 3s. So z is equal to will get 3. Z is equal to 3 ಸಿಕ್ಕಿದೆ. ಸೆಕೆಂಡ್ ಇಕ್ವೇಶನ್ ಏನ್ ಬರ್ಕೋಬಹುದು ನಾವು ಹಾಗಾದ್ರೆ
5y minus 4z is equal to minus 2. 5y minus 4z is equal to minus 2. Z value we have to substitute here, right? Z value we have to substitute here. So minus 4 into 3, 12. So 5y minus 12 is equal to minus 2 we have, right? Yes, yes or no? So 5y, you can observe carefully here. Z value 3 we have here, right? 4 into 3, right? 4 into 3 we have to substitute. 4 3 is a, right? 4 3 is a 12, yes or no? Right? 4 3 is a 12. So 12, right? 12 we have here. So 5y minus 12, it goes to RHS, it becomes what here? Plus 12 ಆಗುತ್ತೆ. So plus 12 minus 2 keep as it is. So 5y is equal to 12 minus 2, 10 we have. Y is equal to 5 ones are 5 twos are. Right, 5 ones are 5 twos are. So obviously we'll get here y is equal to 2 we have. Last equation ಏನಿದೆ, x in 1 into x plus 1 into y plus 1 into z is equal to 6. So obviously x plus y plus z is equal to 6. Already we have z value and y value. Z value 3 we have to substitute, y value 2 we have to substitute. 3 plus 2 is equal to 5. So x plus 5 we have, 5 it goes to RHS, it becomes 6 minus 5, 6 minus 5 is equal to 1. So therefore x is equal to 1, y is equal to 2 and z is equal to 3 are the answers. Right. Next example. So solve 3x plus y minus z is equal to 3. 2x minus 8y plus z is equal to minus 5. X minus 2y plus 9z is equal to 8 by Gauss elimination method. So first we can write augmented matrix A is to B. So A is to B. So X is the coefficient of 3, right? 3 is the coefficient of X, right? So 3, 1 minus 1 is to 3. 3, 1 minus 1 is to 3. Augmented matrix first we can write. Next, 2, y coefficient minus 8, 2, y coefficient minus 8, z coefficient 1 is to minus 5, x coefficient 1, y coefficient minus 2, z coefficient 9 is to 8. So this is what augmented matrix. So after augmented matrix, so this is what coefficient matrix A, minus 3, minus 8, 9 are the diagonal elements. So below the diagonal elements should be 0. Below the diagonal elements should be 0. Below the diagonal elements ಏನಾಗುತ್ತೆ ನಮಗೆ 2, 1, minus 2 ಆಗುತ್ತಲ್ವಾ. So below the diagonal elements should be 0. Right, that is what coefficient matrix A reduced to upper triangular matrix. That is the concept. Clear? So better. So keep in mind, first row first element ಪ್ರಿಫರಬಲಿ ಒಂದಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ ನಮಗೆ ರೋ ಫಾರ್ಮೇಶನ್ ಈಸಿ ಆಗುತ್ತೆ. ಕ್ಲಿಯರ್? ಸೊ ದಟ್ಸ್ ವೈ ಎಲ್ಲಿದೆ R1 ಇಂಟರ್ಚೇಂಜ್ ವಿತ್ R3 ಮಾಡ್ಕೊಂತೀವಿ. R1 ಇಂಟರ್ಚೇಂಜ್ ವಿತ್ R3. ಕ್ಲಿಯರ್? ಸೊ R1 ಏನಾಗುತ್ತೆ, R3 ಏನಾಗುತ್ತೆ, R1 ಗೆ ಹೋಗುತ್ತೆ, R1 ಏನಾಗುತ್ತೆ, ಸೊ R3 ಗೆ ಬರುತ್ತೆ. ಸಿಯರ್ 1 minus 2 9 is to 8, 1 minus 2 9 is to 8. So 3 1 minus 1 is to 3, 3 1 minus 1 is to 3. So middle row keep as it is, nothing but R2 keep as it is. Okay, next ಏನಾಗಬೇಕು ಈಗ, so row operations. So here 1 minus 8 minus 1 is the diagonal element. So 2 and 3 0 ಆಗಬೇಕು at a time alwa. So below the diagonal elements should be 0. Below the diagonal elements should be 0. 2 3 1 ಏನಾಗಬೇಕು ಈಗ 0 ಆಗಬೇಕು. ರೈಟ್. ಸೊ ಹಾಗಾದ್ರೆ R2 we have here 2 ಮೈನಸ್ ಇದೇನಾಗಬೇಕು ಈಗ 2 ಆದ್ರೂ ಮಾತ್ರ 0 ಆಗುತ್ತಲ್ವಾ. ಸೊ ಮಲ್ಟಿಪ್ಲೈಡ್ ವಿತ್ 2, ಸಿಯರ್ ಮಲ್ಟಿಪ್ಲೈಡ್ ವಿತ್ 2, 2 into 1 2. So obviously 2 minus 2, so we'll get 0. Minus 8 minus into minus plus 2 2s are 4, minus 8 plus 4, so we'll get minus 4. Right, next year R2 we have here 1 minus 2 into 9. Clear? 9 2s are 18, right? 18 minus 18 plus 1, so we'll get minus 17. Next year minus 17. Next R2 we have here minus 5, so minus 5. R2 we have minus 5, right? So minus 2 into R1 we have here 8, right? So minus 5
8 to the 16. 16 minus 5, so we'll get minus 21. So this is what operation on R2. Operation on R3 ಅಂತ ಹೇಳಿದ್ರೆ 2 0 ಆಯ್ತು. ಈಗ 3 0 ಆಗ್ಬೇಕಲ್ವಾ? ಸೊ 3 0 ಆಗ್ಬೇಕಂದ್ರೆ ಯೂಸಿಂಗ್ R1 ಓನ್ಲಿ, ಡೋಂಟ್ ಗೋ ಫಾರ್ R2, ಯಾಕಂದ್ರೆ R2 ಅಲ್ಲಿ ಆಲ್ರೆಡಿ ರೋ ಆಪರೇಷನ್ಸ್ ನಡೀತಾ ಇದೆ. ಸೊ R2 ಹೋಗಬಾರ್ದು, R1 ಗೆ ಹೋಗ್ಬೇಕು. ಸೊ ಇದು 3 ಆಗ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ಇಲ್ಲಿ 3 ಇದೆ, 3 - 3 ಆದ್ರೂ ಮಾತ್ರ 0 ಆಗೋದಲ್ವಾ? ಸೊ R1 ಏನ್ ಮಾಡ್ತೀವಿ, 3 ಇದ್ದ ಮಲ್ಟಿಪ್ಲೈ ಮಾಡ್ತೀವಿ. ಕ್ಲಿಯರ್? So minus 3 the multiply ಮಾಡಿದ್ರೆ R3 minus 3R1. So R3 we have here 3 minus 3 into 1 minus 3. So it becomes 0. Next year. Next year ನಮಗೆ 3 minus 3 0 ಆಯಿತು. R3 we have here 1. Right, R3 1 minus into minus plus 3 into R1 2. 3 2 is 6. Right. So 1 plus 6 we have, that is 7. Next R3 we have here minus 1 minus 3 into R1 we have here 9, right? 9 3 is 27, minus 27 minus 1, it becomes minus 28. Similarly, last one, R3 we have here 3 minus 8 5 is, right? Minus here R3 we have here 3 ಬರ್ಕೊಂಬರೋಣ. R3 ಏನಿದೆ 3 ಇದೆ, minus 3 into R1 we have here 8, right? 8. So 8 3s are clear. 8 3s are, that is 24. So 3 minus 24, right? 3 minus 24. So we'll get minus 21. Next year. Again, below the diagonal elements, 1 minus 4 minus 20 are the 28 are the diagonal elements. Again 0 ಆಗಬೇಕೀಗ, 7 0 ಆಗಬೇಕೀಗ. ಈ 7 0 ಆಗ್ಬೇಕಂತ ಹೇಳಿದ್ರೆ, ಸೊ ಯೂಸಿಂಗ್ R2, R3 ಅಂಡ್ R2 ಅಲ್ಲೇ ರೋ ಆಪರೇಷನ್ಸ್ ನಡಿಬೇಕಲ್ವ ಈಗ, ಅಂದ್ರೆ R3 ಚೇಂಜಸ್ ಬಿಟ್ಟು. ಸೊ ಬೆಟರ್ ವಿ ಗೋ ಫಾರ್ ವಾಟ್, ಡಿವೈಡ್ ಮಾಡ್ಬಿಟ್ಟಿದ್ದಾರೆ ಅವರು, ಸಿಂಪಲ್ ಆಗಲಿ ನಂಬರ್ಸ್ ಏನು ಅಂತೇಳಿ ಮಾಡಿದರೆ ಡಿವೈಡ್ ಬೈ R3 ಡಿವೈಡ್ ಬೈ 7, ರೈಟ್? ಆಬ್ವಿಯಸ್ಲಿ 7 minus 28 21 ಇದೆ. R3 ಡಿವೈಡ್ ಬೈ 7 ಮಾಡಿದಾಗ 0 by 7, obviously 0. 7 by 7 divided by 7 ಮಾಡಿದ್ರೆ ಏನಾಗುತ್ತೆ ಇದು? 7 1s. This is 7 minus 28 by 7 ಮಾಡಿದ್ರೆ 7 minus 4s, ಅಂದ್ರೆ 7 4s, 7 3s. ಕ್ಲಿಯರ್? ಸೊ ಅಲ್ಲಿಗೆ ನಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ, ರೈಟ್? ನೆಕ್ಸ್ಟ್ ಈಗ, ಸೊ 1 minus 4 are the diagonal elements. So this element becomes 0. ಈ ಎಲಿಮೆಂಟ್ 0 ಆಗ್ಬೇಕಂತ ಹೇಳಿದ್ರೆ ಏನ್ ಮಾಡ್ತೀರಾ ಹಾಗಾದ್ರೆ? ಸೊ ಗೋ ವಿತ್ ಫಾರ್ R. ಸೊ ಅಲ್ಲಿಗೆ ಏನಾಗುತ್ತೆ, R3 changes with 4 into R3. So 4 into R3 ಅಂತ ಹೇಳಿದ್ರೆ 4 into 1. ಸೊ ಪ್ಲಸ್ ಇದೆ, R2 we have here minus 4 ಇದೆ, ಕರೆಕ್ಟಾ? ಅಲ್ಲಿಗೆ ಏನಾಯ್ತು, 4 minus 4 0 ಬಂತ ನಮಗೆ. ಕ್ಲಿಯರ್? ಸೊ ಅದಕ್ಕೆ ಈ ರೋ ಆಪರೇಷನ್ಸ್ ಯೂಸ್ ಮಾಡಿದ್ದಾರೆ. ಇದು R2 ಜೊತೆ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ -4 ಇದೆ, ಇಲ್ಲಿ ನಮಗೆ ಏನ್ ಬೇಕು ಈಗ +4 ಬರ್ಬೇಕಂತ ಹೇಳಿದಾಗ ಮಲ್ಟಿಪ್ಲೈ ವಿತ್ 4, ರೈಟ್? ನೆಕ್ಸ್ಟ್ ಈಗ 4 we have 4 into R3 we have here -4 plus R2 we have here -17, right? So we'll get, see, observe carefully here. So 4 4s are -16 -17. So -16 -17 will get -33. Similarly, 4 into R3 we have here -3 plus R2 we have here -21. Clear? So -21, 4 3s are -12. Clear? So observe carefully here. Right? So observe carefully here. Last one, 4 into R3. 4 into R3 we have here -3, right? So plus R2 we have here -21. Clear? So ಅಲ್ಲಿಗೆ ಏನಾಗುತ್ತೆ, 4 3s are -12 plus, sorry, plus into minus -21. -21 -12, so we'll get -33 is the answer. So obviously we have here below the diagonal elements 1 -4 -33 are the diagonal elements. So below the diagonal elements ಏನಾಯ್ತು ನಮಗೆ, according to working procedure 0 ಆಯ್ತು, right? Next we can write here system of equations. We can write or a back substitution. -33z, ಇದು x y z coefficients. -33z is equal to -33. So 30 minus get cancel, 33 ones, right? So z is equal to obviously what, 1 we have.
Next equation, -4 was -4y minus 7z. This is coefficient of x, so that is 0. -4 into y minus 7 into z is equal to -21, right? So we have to substitute z is equal to 1. So -17. So it goes to RHS plus 17. Clear? So obviously we'll get, after simplification, y is equal to 1 we have. Similarly, x into x minus 2y plus 9z is equal to 8. Already we have z is equal to 1 and y is equal to 1. So here we have to substitute z is equal to 1 and here we have to substitute z is equal to 1. So ಇವೆರಡು term ಬಂದ ಮೇಲೆ RHS ಕಳಿಸಿ simplify ಮಾಡಿದ್ರೆ, so we'll get the answer x is equal to 1. So we'll get x is equal to 1, y is equal to 1 and z is equal to 1 we have, right? Yes. So one more problem we have here, right? So one more problem we have here. So again, row operations, obviously. So we can write here x plus 2y plus z is equal to 3. We have 2x plus 3y plus 3z is equal to 10. 3x minus y plus 2z is equal to 13. We have here, right? So coefficient of x 1, 2, 1, 3. 1, 2, 1 is to 3. 2, 3, 3 is to 10. 2, 3, 3 is to 10. 3 minus 1 plus 2 is to 13. 3 minus 1 plus 2 is to 13, right? So augmented matrix we can write. So next time the augmented matrix ಬರದಾದ್ಮೇಲೆ 1, 3, 2 are the diagonal elements. So ಇದೇನಾಗಬೇಕು ನಮಗೆ ಈಗ zeros ಆಗಬೇಕು. So we have to perform R2 minus 2R1. R2 2 ಇದೆ with minus 2R1 ಮಾಡ್ತೇವೆ. So obviously we have here, so yes, ಗೊತ್ತಾಗಿದಲ್ಲ ನಮಗೆ R2 2 minus 2 into 1 2 0 ಆಯಿತು. R2 3 we have 3 minus 2 to the 4. 3 minus 4 minus 1 we have. R2 3 3 minus R2 3 we have minus 2 into 1 2. 3 minus 2 1 we have here, right? Next R2 10 no 3 to the 3 to the 6. 10 minus 6 we have here 3. We have here 10 minus 6 we have here 4, right? Similarly for R3 minus 3 R1. R3 3 is there. Minus 3 into 1 minus 3. 3 minus 3 0 we have here. So right, 0 bantu. Next R3 we have here minus 1 no. 3 to the 6 minus 1 minus 6 minus 7. R3 we have here 2 minus 3 into 1 no. R3 we have here 2 minus 3 into 1 minus 3 minus 3 plus 2, so we'll get minus 1. Next here R3 13 no. 3 3 is a 9. 13 minus 9, right? So obviously we'll answer 4 plus 4, right? So 1 minus 1 minus 1 are the diagonal elements. So next ಏನಾಗಬೇಕು ಈಗ minus 7 0 ಆಗಬೇಕು. ಸೊ ಏನ್ ಮಾಡ್ತೀರಾ R2 ಮಾತ್ರ ಯೂಸ್ ಮಾಡಬೇಕು, ಯಾಕಂದ್ರೆ ಇಲ್ಲಿ 0 0 ಇದೆ. ಸಪೋಸ್ R1 ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ, ಸೊ ದಿಸ್ ಬಿಕಮ್ಸ್ ವಾಟ್, R1 ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ ಇದು ಮತ್ತೆ ಎಲಿಮೆಂಟ್ ಬಂದು ಕೂರುತ್ತೆ ಇಲ್ಲಿ. ಸೊ ದಟ್ಸ್ ವೈ R3 minus 7 R2. R3 we have here minus 7, right? Minus into 7 R2 ಏನಾಗುತ್ತೆ ಅಲ್ಲಿಗೆ minus into minus plus 7 ಆಗುತ್ತೆ, obviously 0. R3 we have here minus 1, minus 7 into 1 7, minus 1 minus 7 minus 8 will get, right? R3 we have here 4, 7 4s, so we'll get a minus 24. Clear? So again here 1 minus 1 minus 8 are the diagonal elements. So below diagonal elements ಏನಾಗಿದೆ ನಮಗೆ zeros ಆಗಿದಾವೆ. So that's why, so this coefficient matrix A reduced to a upper triangular matrix. Back substitution ಮಾಡ್ತಾ ಹೋಗ್ತೀವಿ. Minus 8z minus 24 minus minus get cancel. 8 1s 8 3s, z is equal to 3. Minus 1 into y ಅಂತ ಹೇಳಿದ್ರೆ minus 1 into y plus 1 into z ಅಂತ ಹೇಳಿದ್ರೆ minus y plus z is equal to 4, right? So z value we have here, so z value 3, so 3 it goes to RHS 4 minus 3, right? So 4 minus 3 1 ಆಗುತ್ತೆ, minus y is equal to 1 ಆಗುತ್ತೆ, therefore y is equal to minus 1. Z and 3 value, z and y value we have here. So first equation 1 into x plus 2 into y plus z is equal to 3 we have here. Substitute here z and y. After simplification we will get x is equal to 2, y is equal to minus 1 and z is equal to 3 we have here. So this is about the Gauss elimination method.